ಅದು ಆಪ್ರೇಷನ್ ಆಗಿದೆಯಲ್ಲ ಇಲ್ಲಿ, ಅದಕ್ಕೋಸ್ಕರ ನಮಗೆ ಬೇರೆಯವ್ರೊಬ್ರು ಹೇಳಿದ್ರು, ಬೇರೆ ಕಡೆಯಿಂದ ಕಮೆಂಟ್ಮೆಂಟ್ ಆಯ್ತು, ಅದರಿಂದ ನಾವು ತಗೊಳ್ಳೇಬೇಕು ಇದನ್ನ ಅಂತೇಳಿ ಒಂದು 4 ಸರಿ ತಗೊಂಡ್ವಿ. ಆದಷ್ಟು ಇವಾಗ ಸ್ವಲ್ಪ ಸಮಾಧಾನಕ್ಕೆ ಬಂದಿದೆ. ವರ್ಷ ಆಯ್ತು. ಅದು ಏನೋ ಗೆಡ್ಡೆ ಇದೆ ಅಂತೇಳಿ ಇಲ್ಲಿಂದ ನರಕ ಬಂದಾಯ್ತಲ್ಲ, ಇಲ್ಲಿ ಇದಾಯ್ತು. ಅದನ್ನ ಆಪರೇಷನ್ ಮಾಡಿರು, ಅದು ನಮ್ಗೆ ಯಾಕೋ ಓಕೆ ನಂಗೆ ಕಾಣಲಿಲ್ಲ. ಆಮೇಲೆ ಯಾರೋ ಪಕ್ಕದಲ್ಲಿ ಹೇಳಿರು ನಮ್ಗೆ ಈ ತರ ಇದೆ, ನೀವು ಮಾಡಿ, ಅಲ್ಲಿ ಒಳ್ಳೇದಾಗುತ್ತೆ, ಪುನರ್ಜನ್ಮಕ್ಕೆ ಹೋಗಿ ನೀವು ಅಂತೇಳಿ. ಇದಲ್ಲೇ 5ನೇ ಸರಿ 4ನೇ ಸರಿ ತಗೊಂಡು ಹೋಗ್ತಾ ಇದೀವಿ. ಈಗ ಒಂದು ಸ್ವಲ್ಪ ಆದಷ್ಟು ಪರವಾಗಿಲ್ಲ. ಅದೇ ಇದು ಕೈ ಒಂದು ಸ್ವಲ್ಪ ಕೆಳಗೆ ಬಚ್ಚಲ ಮನೆಗೆ ಕೈ ಹಿಂಗೆ ಕೆಳಗಡೆ ಬಿದ್ದುಬಿಟ್ರೆ, ಕೆಳಗಡೆ ಬಿದ್ದಿದ್ದೆ ಒಂದು ಯಾವಾಗ ಅವಾಗಲೇ ತೊಂದರೆ ಆಗಿದ್ದಂಗೆ ಆಯಿತು. ಆಮೇಲೆ ಡಾಕ್ಟರ್ ಹತ್ರ ಹೋದ್ವಿ, ಹಿಂಗೆ ಕೈ ಒದ್ರ ಬಂದ್ಬಿಡ್ತಲ್ಲ, ಆಗ ನಾವೇ ಮಾಡಿದ್ವು. ಹೋದಾಗ ಆ ಥರ ಹೇಳಿದ್ರು, ಆಪರೇಷನ್ ಮಾಡಲೇಬೇಕು ಇದನ್ನು, ಇಲ್ಲ ಅಂದರೆ ಇದು ಮಾಡೋಕ್ಕಾಗಲ್ಲ, ಇಲ್ಲ ಉಳಿಯಲ್ಲ ಇವರು ಅಂತ. ನಮ್ಗೇನು ಗೊತ್ತಾಗಲಿಲ್ಲ. ಎಲ್ಲ ನಮ್ಮ ಬಾಮ ಇದೊಂದು, ನಮ್ಮ ಹುಡುಗ, ನನ್ನ ಮಗಂದು ಎಲ್ಲ ನೋಡ್ಕೊಂಡ್ರೆ, ಅವರ ಮಗ ಎಲ್ಲ ನೋಡ್ಕೊಂಡ್ರು, ಆರಾಮಾಗಿದ್ದಾರೆ. ಇವಾಗಲೂ ವಿಡಿಯೋ ಕಾಲ್ ಮಾಡಿ ಕೊಟ್ಟಿದ್ದೀನಿ, ಮಾತಾಡಿದ್ದಾರೆ. ಅವಳು ಒಬ್ಬಳು ತಿರ್ಗಾಡ್ಕೊಂಡಿದ್ರೆ ಸಾಕು, ನಮ್ಗೆ ಯಾರು ಏನು ಇದು ಮಾಡಬೇಕಾಗಿಲ್ಲ. ನಾವು ಪುನರ್ಜನ್ಮಕ್ಕೆ ನೋಡಿ ಇದೆಲ್ಲ ತೊಗೊಂಡಿದ್ದೀವಿ, ಒಳ್ಳೇದಾಗಲಿ, ಹಾಸ್ಪಿಟ್ಲ್ ಕಡೆಯಿಂದ ನಮಗೂ ಒಂದು ಅನುಕೂಲ ಇರಲಿ ಅಂತ ಹೇಳ್ಬಿಟ್ಟು. ಸರಿ, ಓಕೆ.